ಆತ್ಮೀಯರೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಬಿಹೇವಿಯರಲ್ ಅಪ್ರೋಚ್ ಬಗ್ಗೆ ನಾವು ಅದ ಕಾರ್ಯಗಳೇನು, ಅದನ್ನು ಡೆವಲಪ್ ಮಾಡಿರ್ತಕ್ಕಂಥ ವ್ಯಕ್ತಿಗಳು, ಅದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು, ಯಾವ ಸಿದ್ಧಾಂತವನ್ನು ಇಟ್ಟುಕೊಂಡು ಆ ಬಿಹೇವಿಯರಲ್ ಅಪ್ರೋಚ್ ಡೆವಲಪ್ ಆಯಿತು ಅನ್ನೋದನ್ನು ನೋಡಿದ್ದೀವಿ. ಆ BF ಸ್ಕಿನ್ನರ್ ಏನು ಇದರ ಪ್ರತಿಪಾದಕ ಅಂತ ನಾವು ಹೇಳ್ತೀವೋ, ಅವರ ಅಪ್ರೋಚ್, ಅವರ ಪ್ರಕಾರ ಈ ಬಿಹೇವಿಯರಲ್ ಅಪ್ರೋಚ್ ಅಲ್ಲಿ ಯಾವ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ, ಯಾವ ಮೂಲ ಸಿದ್ಧಾಂತವನ್ನು ಇಟ್ಕೊಂಡು ಆ ಸಿದ್ಧಾಂತದ ಆಧಾರದ ಮೇಲೆ ಅದರ ತತ್ವ ಏನು, ಯಾವ ತತ್ವದ ಮೇಲೆ ನಾವು ನಡೆಯುತ್ತೆ, ಈ ದೃಷ್ಟಿಕೋನವನ್ನು ಹೊಂದಿದೆ ಅನ್ನುವುದನ್ನು ನಾವು ನೋಡಿದ್ದೀವಿ. ಭಾಳ ವಿವರವಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗ, ಬಿಹೇವಿಯರಲ್ ಅಪ್ರೋಚನ ಮುಂದುವರೆದ ಭಾಗ, ಅದರ ಮೂಲ ಸಿದ್ಧಾಂತ ಮತ್ತು ಮೂಲ ಕಾನ್ಸೆಪ್ಟ್ ಏನಿದೆಯಲ್ಲ, ಆ ಕಾನ್ಸೆಪ್ಟನ್ನು ನಾವು ನೋಡಿದ ನಂತರ ಈಗ ಆ ವರ್ತನಾ ದೃಷ್ಟಿಕೋನದ ಅಥವಾ ವರ್ತನಾ ಚಿಕಿತ್ಸೆಯ ಥೆರಪಿಯ ಪ್ರಮುಖವಾಗಿರ್ತಕ್ಕಂಥ ಗುರಿಗಳು ಯಾವ್ಯಾವು, ಯಾವ ಗುರಿಗಳನ್ನು ಇಟ್ಟುಕೊಂಡು ಈ ವರ್ತನಾ ಸಿದ್ಧಾಂತ, ವರ್ತನಾ ದೃಷ್ಟಿಕೋನವನ್ನು ಹೊಂದಿದೆ ಅಂತನ್ನುವುದನ್ನು ನೋಡೋಣ. ಅಂದರೆ ವರ್ತನವಾದದ ದೃಷ್ಟಿಕೋನವನ್ನು, ಯಾವ ದೃಷ್ಟಿಕೋನಗಳನ್ನು ಇಟ್ಕೊಂಡು, ಯಾವ ಗುರಿಗಳನ್ನು ಇಟ್ಕೊಂಡು ತಾನು ಒಬ್ಬ ವ್ಯಕ್ತಿಯ ಬಿಹೇವಿಯರನ್ನು ಅಥವಾ ವರ್ತನೆಯನ್ನು ವಿಶ್ಲೇಷಣೆ ಮಾಡುತ್ತೆ ಅನ್ನುವುದನ್ನು ನೋಡೋಣ. ನಮ್ಮ ಪ್ರಕಾರ ಆ ಲರ್ನಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ಎ ಇಮಿಟೇಷನ್, ಕಮ್ಸ್ ಫ್ರಮ್ ದಿ ಎನ್ವಾರ್ನಮೆಂಟ್. ಹೀಗಿರುವುದರಿಂದ ಕಲಿಕೆ ಎನ್ವಾರ್ನಮೆಂಟಿಂದ ಮತ್ತು ಇಮಿಟೇಷನಿಂದ ಬರ್ತಕ್ಕಂಥ ಕ್ರಿಯೆ ಆಗಿರುವುದರಿಂದ ಈ ವರ್ತನೆಯ ಪ್ರಮುಖ ಉದ್ದೇಶವು ಅದೇ ಆಗಿದೆ. ಇದರ ಪ್ರಮುಖ ದೃಷ್ಟಿಕೋನಗಳು ಅದೇ ಆಗಿದೆ. ಆದರೆ ಈಗ ಈ ವರ್ತನಾ ದೃಷ್ಟಿಕೋನದ ಮುಖಾಂತರ ಅಥವಾ ಆ ಚಿಕಿತ್ಸೆಯನ್ನು ನಾವು ನಮ್ಮ ಕ್ಲೈಂಟಿಗೆ ನಾವು ಅಳವಡಿಸಿಕೊಂಡಾಗ ಅದರ ಗುರಿಗಳು ಏನಾಗಿದೆ ಅಂತನ್ನೋದು ಅರ್ಥ ಮಾಡಿಕೊಳ್ಳೋದು ಭಾಳ ಪ್ರಮುಖವಾಗಿರುತ್ತೆ. ಹೀಗಾಗಿ ಇಂದಿನ ಈ ತರಗತಿಯಲ್ಲಿ ಚಿಕಿತ್ಸೆಯ ಪ್ರಮುಖ ಗುರಿಗಳು ಯಾವುವು ಅನ್ನುವುದನ್ನು ನಾವು ನೋಡೋಣ. ಅದು ಹೇಗಿರುತ್ತೆ ಅನ್ನುವುದನ್ನು ನೋಡೋಣ. ಮೊದಲನೇ ಏನು ಅಂತ ನಾವು ಒಂದೊಂದಾಗಿ ವಿವರಿಸ್ತಾ ಮತ್ತು ಅದನ್ನು ಅಧ್ಯಯನ ಮಾಡುತ್ತಾ ಹೋಗೋಣ. ಜನರಲಿ ಟು ಎಲಿಮಿನೇಟ್ ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಸ್ ಆ್ಯಂಡ್ ಲರ್ನ್ ಮೋರ್ ಎಫೆಕ್ಟಿವ್ ಬಿಹೇವಿಯರ್ಸ್. ನಾವು ಭಾಳ ಸಾಮಾನ್ಯವಾಗಿ ಈ ವರ್ತನಾ ಚಿಕಿತ್ಸೆಯ ಅಥವಾ ವರ್ತನಾ ದೃಷ್ಟಿಕೋನ ಏನಿದೆ BF ಸ್ಕಿನ್ನರ್ ಅವರದು, ಅದರ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದಾಗ ನಮ್ಮಲ್ಲಿರ್ತಕ್ಕಂಥ ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಸ್ಗಳೇನಿದೆಯಲ್ಲ ಅದನ್ನು ಎಲಿಮಿನೇಟ್ ಅಂದರೆ ತೆಗೆದುಹಾಕ್ತಕ್ಕಂಥದ್ದು ಮತ್ತು ಭಾಳ ಎಫೆಕ್ಟಿವ್ ಆಗಿರ್ತಕ್ಕಂಥ ವರ್ತನೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೊಳ್ತಕ್ಕಂಥದ್ದು. ಸರಿನಾ? ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಕೆಟ್ಟ ವರ್ತನೆಗಳಿದೆಯಲ್ಲ, ಆ ಕೆಟ್ಟ ವರ್ತನೆಗಳನ್ನು ತೆಗೆಯುವುದೇ ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿ ಮತ್ತು ಹೊಸ ಉತ್ತಮವಾಗಿರ್ತಕ್ಕಂಥ ಬಿಹೇವಿಯರನ್ನು ಒಳಗಡೆ ತುಂಬುವುದು ಹೇಗೆ ಅಂದರೆ ಕಲಿಕೆಯ ಮುಖಾಂತರ ಅವನು ತನ್ನಲ್ಲಿ ಅಳವಡಿಸ್ಕೊಳ್ತಾನೆ. ಇದೇ ಇದರ ಪ್ರಮುಖವಾಗಿರ್ತಕ್ಕಂಥ ಗುರಿ ಅಂತ ಹೇಳ್ಬೋದು. ಈ ಅಪ್ರೋಚ್, ಬಿಹೇವಿಯರಲ್ ಅಪ್ರೋಚ್ ಫೋಕಸ್ ಆನ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಬಿಹೇವಿಯರ್ ಆ್ಯಂಡ್ ಫೈಂಡ್ ವಾಟ್ ಕ್ಯಾನ್ ಬಿ ಡನ್ ಅಬೌಟ್ ಪ್ರಾಬ್ಲಮೆಟಿಕ್ ಬಿಹೇವಿಯರ್. ರೈಟ್? ಮನುಷ್ಯನ ಪ್ರತಿಯೊಂದು ವರ್ತನೆಗೆ ಕಾರಣಗಳು ಏನು ಅಂತಂದಾಗ ಕೆಲವೊಂದು ಫ್ಯಾಕ್ಟರ್ಸ್ಗಳು, ಆ ಫ್ಯಾಕ್ಟರ್ಸ್ಗಳು ಏನಾಗುತ್ತೆ ಅಂತಂದಾಗ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗೇ ಸಮಸ್ಯೆಗಳಿಗೂ ಅಂದರೆ ಆ ಕಾರಣಗಳು, ಆ ಫ್ಯಾಕ್ಟರ್ಸ್ಗಳು ಕಾರಣ ಆಗುತ್ತೆ. ಅದರಿಂದ ನಾವು ಹೇಗೆ ಬರಬೇಕು, ಆ ಸಮಸ್ಯಾತ್ಮಕವಾಗಿರ್ತಕ್ಕಂಥ ವರ್ತನೆ ಏನಿದೆಯಲ್ಲ ಆ ವರ್ತನೆಯಿಂದ ಹೇಗೆ ಬರಬೇಕು ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಕ್ಲೈಂಟ್ಸ್ ಹ್ಯಾವ್ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ಸೆಟ್ಟಿಂಗ್ ಟ್ರೀಟ್ಮೆಂಟ್ ಗೋಲ್ಸ್ ಆ್ಯಂಡ್ ಇವ್ಯಾಲ್ಯುವೇಟಿಂಗ್ ಹೌ ವೆಲ್ ದೀಸ್ ಗೋಲ್ಸ್ ಆರ್ ಬೀಯಿಂಗ್ ಮೆಟ್. ಇಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥವನು ಯಾರು ಅಂತಂದಾಗ ಕ್ಲೈಂಟ್.
ಯಾಕೆ ಪ್ರಮುಖವಾಗಿದ್ದಾನೆ ಇಲ್ಲಿ ಅಂತಂದಾಗ ಬಿಹೇವಿಯರಲ್ ಒಂದು ಅಪ್ರೋಚಲ್ಲಿ, ಬಿಹೇವಿಯರಲ್ ಒಂದು ಥೆರಪಿಯಲ್ಲಿ ಅಂತಂದಾಗ, ತನ್ನಲ್ಲಿ ಹಿಂದೆ ನಡೆದಿರ್ತಕ್ಕಂಥ ಸಂಗತಿಗಳು ಭಾಳಷ್ಟು ಮನಬಿಚ್ಚಿ ಹೇಳಬೇಕಾಗತ್ತೆ. ನಂತರ ಈಗ ನಡೆಯುವ ಕೆಲವೊಂದು ವಿಷಯಗಳನ್ನು ತನ್ನ ಸುತ್ತಮುತ್ತಲಿರ್ತಕ್ಕಂಥ ವ್ಯಕ್ತಿಗಳೇನಿದಾರಲ್ಲ ಅವರು ಇವರ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಾ ಇದ್ದಾರೆ, ಅವರ ವರ್ತನೆಗಳು ಏನು ಅನ್ನುವುದನ್ನು ಹೇಳಬೇಕಾಗತ್ತೆ. ಹೀಗಾಗಿ ಅಲ್ಲೇನಾಗುತ್ತೆ, ಕ್ಲೈಂಟ್ ಅಂತಕ್ಕಂಥವನು ಭಾಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಈ ಒಂದು ವರ್ತನಾ ದೃಷ್ಟಿಕೋನದಲ್ಲಿ ಅಥವಾ ವರ್ತನಾ ಚಿಕಿತ್ಸೆಯಲ್ಲಿ ಬೇಕಾಗುತ್ತೆ. ದ ಥೆರಪಿಸ್ಟ್ ಈಸ್ ಆ್ಯಕ್ಟಿವ್ ಆ್ಯಂಡ್ ಡೈರೆಕ್ಟಿವ್ ಆ್ಯಂಡ್ ಫಂಕ್ಷನ್ಸ್ ಆ್ಯಸ್ ಟೀಚರ್ ಆರ್ ಟ್ರೈನರ್ ಇನ್ ಹೆಲ್ಪಿಂಗ್ ಕ್ಲೈಂಟ್ಸ್ ಲರ್ನ್ ಮೋರ್ ಎಫೆಕ್ಟಿವ್ ಬಿಹೇವಿಯರ್. ಮೊದಲೇ ಗೊತ್ತಿದೆ, ಈ ಒಂದು ಅಪ್ರೋಚಲ್ಲಿ, ಬಿಹೇವಿಯರಲ್ ಅಪ್ರೋಚಲ್ಲಿ ನಮ್ಮದು ಕರ್ತವ್ಯ ಏನು, ಕೌನ್ಸಿಲರ್ನ ಕರ್ತವ್ಯ ಏನು ಅಂತಂದಾಗ ಒಬ್ಬ ಫೆಸಿಲಿಟೇಟರ್ ಅಷ್ಟೇ, ಒಬ್ಬ ಟ್ರೈನರ್ ಅಷ್ಟೇ ಅಲ್ವಾ. ಅದರ ಜೊತೆಗೆ ಇಲ್ಲೇನು ಅಂತಂದಾಗ ಒಬ್ಬ ಟೀಚರಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದು. ಹೇಗೆ ಅಂತಂದಾಗ ಆ ಚಿಕಿತ್ಸಕ ಭಾಳಷ್ಟು ಆ್ಯಕ್ಟಿವ್ ಆಗಿ, ಕ್ರಿಯಾಶೀಲನಾಗಿ, ಮಕ್ಕಳಿಗೆ ಒಬ್ಬ ಶಿಕ್ಷಕ ಹೇಗೆ ತರಗತಿಯಲ್ಲಿ ತನ್ನನ್ನು ತಿದ್ದಿ ತೀಡಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯನ್ನಾಗಿ ಮಾಡ್ತಾನೋ, ಜಾಣ ವಿದ್ಯಾರ್ಥಿಯನ್ನಾಗಿ ಮಾಡ್ತಾನೋ, ಹಾಗೆ ದ ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಸ್ಗಳು ಏನಿದೆಯಲ್ಲ, ಆ ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಸನ್ನು ಎಲಿಮಿನೇಟ್ ಮಾಡಬೇಕಾದಂಥ ಒಂದು ಕೆಲಸ ಯಾರು ಅಂತಂದಾಗ ಈ ಕೌನ್ಸ್ಲರ್ದು ಅಂತ. ಅದರ ಜೊತೆಗೆ ಕ್ಲೈಂಟ್ಸ್ ಮಸ್ಟ್ ಬಿ ಆ್ಯಕ್ಟಿವ್ ಇನ್ ದ ಪ್ರೋಸೆಸ್ ಆ್ಯಂಡ್ ಎಕ್ಸ್ಪೆರಿಮೆಂಟ್ ವಿತ್ ನ್ಯೂ ಬಿಹೇವಿಯರ್ಸ್. ವೆನ್ ವಿ ಆರ್ ಅಡಾಪ್ಟಿಂಗ್ ದ ನ್ಯೂ ಬಿಹೇವಿಯರ್ಸ್, ದ್ಯಾಟ್ ಟೈಮ್, ಆ ಒಂದು ಸಂದರ್ಭದಲ್ಲಿ ಹೊಸ ಒಂದು ವರ್ತನೆಯನ್ನು ನಾವು ಅಳವಡಿಸಿಕೊಳ್ಳುವಾಗ ಈ ಕ್ಲೈಂಟ್ ಆದವನು ಏನು ಮಾಡಬೇಕಾಗತ್ತೆ ಅಂತಂದಾಗ ಭಾಳ ಆ್ಯಕ್ಟಿವ್ ಆಗಿ ಅದರಲ್ಲಿ ಇನ್ವಾಲ್ವ್ ಆಗಬೇಕಾಗತ್ತೆ. ಅವನು ಯಾವಾಗ ಕ್ಲೈಂಟ್ನ ಇನ್ವಾಲ್ವ್ಮೆಂಟ್ ಇರ್ತೋ ಲರ್ನಿಂಗಲ್ಲಿ 100% ಏನಾಗುತ್ತೆ ಅಂತಂದಾಗ ನೀವು ಮಾಡ್ತಕ್ಕಂಥ ಪ್ರಯೋಗ, ನೀವು ಕೈಗೊಳ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ಸ್ ಏನಾಗುತ್ತೆ, ಭಾಳ ಈಸಿಯಾಗಿ ಆ ಒಬ್ಬ ಕ್ಲೈಂಟ್ ಏನು ಮಾಡ್ಬೋದು ಅಂತಂದಾಗ ತನ್ನ ಬಿಹೇವಿಯರನ್ನು ಮಾಡಿಫೈ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಆಲ್ದೋ ಆ ಕ್ವಾಲಿಟಿ ಕ್ಲೈಂಟ್ ಆರ್ ಥೆರಪಿಸ್ಟ್ relationship is not viewed as sufficient to bring about change. A good working relationship is essential for implementing behavioral procedures. ಆತ್ಮೀಯರೇ, ಒಂದು ನೆನಪಿರಲಿ, ಯಾವುದೇ ಚಿಕಿತ್ಸಾ ಕ್ರಮವನ್ನು ನೀವು ಬಳಸ್ಕೊಂಡ್ರೂ, ಯಾವುದೇ ಚಿಕಿತ್ಸಾ ತಂತ್ರಗಳನ್ನು ಬಳಸ್ಕೊಂಡ್ರೂ ಕ್ಲೈಂಟ್ ಮತ್ತು ಕೌನ್ಸ್ಲರ್ನ ಸಂಬಂಧ ಭಾಳಷ್ಟು ಪ್ರಮುಖವಾದಂಥ ಪಾತ್ರವನ್ನು ಈ ಆಪ್ತ ಸಮಾಲೋಚನೆಯಲ್ಲಿ ನಡೆಯುತ್ತೆ. ಒಂದು ವೇಳೆ ಇವರ ಇಬ್ಬರ ಒಂದು ಸಂಬಂಧ ಭಾಳ ಆತ್ಮೀಯವಾಗಿತ್ತು ಅಂತಂದಾಗ, ಭಾಳ ಒಂದು ಟ್ರಸ್ಟ್ವರ್ದಿ ಆಗಿತ್ತು ಅಂತಂದಾಗ ಭಾಳಷ್ಟು ಫ್ರೂಟ್ಫುಲ್ ಆಗಿರ್ತಕ್ಕಂಥ ಒಂದು ಔಟ್ಕಮ್ಸ್ ನಮಗೆ ಬರುತ್ತೆ. ಒಂದು ವೇಳೆ ಇಬ್ಬರ ಸಂಬಂಧ ಚೆನ್ನಾಗಿಲ್ಲ ಅಂತಂದಾಗ ಆ ಒಂದು ಕೌನ್ಸ್ಲಿಂಗ್ ಪ್ರೋಸೆಸ್ ಭಾಳಷ್ಟು ಕೆಟ್ಟದಾದಂಥ ರೀತಿಯಲ್ಲಿ ಅಲ್ಲೇನಾಗುತ್ತೆ, ನಡೆದು ಹೋಗುತ್ತೆ. ವರ್ತನೆಯಲ್ಲಿ ಯಾವುದೂ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಾನಸಿಕ ಬೇನೆಗಳಿಂದ ಹೊರತರಲಿಕ್ಕೆ ಸಾಧ್ಯ ಇಲ್ಲ. ಅವನ ಮಾನಸಿಕ ತೊಂದರೆಗಳಿಂದ ಹೊರತರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪ್ರತಿಯೊಂದು ಕೌನ್ಸ್ಲಿಂಗಲ್ಲಿ ಇಬ್ಬರ ಸಂಬಂಧ, ಇಟ್ಸ್ ಮೀನ್ಸ್ ದ ಟೂ ಎಲಿಮೆಂಟ್ಸ್ ಯಾವುದಕ್ಕೆ ಕೌನ್ಸ್ಲಿಂಗ್ಗೆ, ಒನ್ ಈಸ್ ಕೌನ್ಸ್ಲಿ, ಅನದರ್ ಒನ್ ಈಸ್ ದ ಕೌನ್ಸ್ಲರ್. ಈ ಇಬ್ಬರ ಸಂಬಂಧ ಬಹಳಷ್ಟು ಅನನ್ಯವಾಗಿರಬೇಕು ಮತ್ತು ನಂಬಿಕೆಗೆ ಆಹಾರವಾಗಿರಬೇಕು. ಅವಾಗಾಗಿ ಭಾಳ ಚೆನ್ನಾಗಿ ನಡೆಯುತ್ತೆ. ದ ಮೇನ್ ಟೆಕ್ನಿಕ್ಸ್ ಆರ್ ಸಿಸ್ಟಮೆಟಿಕ್ ಡಿಸೆನ್ಸಿಟೈಸೇಷನ್, ರಿಲ್ಯಾಕ್ಸೇಷನ್ ಮೆಥಡ್, ಫ್ಲೋಡಿಂಗ್, ಐ ಮೂಮೆಂಟ್ ಆ್ಯಂಡ್ ಡಿಸೆನ್ಸಿಟೈಸೇಷನ್ ಆಫ್ reprocessing, reinforcement techniques, modeling, cognitive reconstructing, assertion and social skills training, self-management programs, behavioral rehearsal, coaching, and various multimodal therapy techniques. ಇಲ್ಲಿ ಒಂದೇ ಇಲ್ಲ ಆತ್ಮೀಯರೇ, ಇದು ಬಿಹೇವಿಯರಲ್ ಮಾಡಿಫಿಕೇಷನ್ ಮಾಡಬೇಕಾದಾಗ ಹೇಗೆ ಬೇಕು ಹಾಗೆ. ನಿಮಗೆ ಅವನಿಗೆ ಕಾಗ್ನೇಟಿವ್ ಚೇಂಜಸ್ ಬೇಕು, ಅವನ ಥಾಟ್ಸಲ್ಲಿ ಬದಲಾವಣೆಗಳಾಗಬೇಕು, ಹೀಗಾಗಿ ಕಾಗ್ನೇಟಿವ್ ಒಂದು ಥೆರಪೀಸನ್ನು ಕೊಡಿ ಅಲ್ವಾ. ಅವನಿಗೆ ಮೋಟಿವೇಶನ್ ಬೇಕು, ರಿಇನ್ಫೋರ್ಸ್ಮೆಂಟ್ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿ.
ಅವನಿಗೆ ತನ್ನ ವರ್ತನೆಯಲ್ಲಿ ಬದಲಾವಣೆಗಳಾಗಬೇಕು, ಡಿಸೆನ್ಸಿಟೈಸ್ ಮಾಡಿ, ಮತ್ತೆ ಅವನನ್ನು ಏನು ಮಾಡಿ ಅಂತಂದಾಗ ಚುರುಕನನ್ನಾಗಿ ಮಾಡಿ. ಇಲ್ಲ ನಿಮಗೆ ಅವನಿಗೆ ಒಂದು ಸ್ಕಿಲ್ಸನ್ನು ಡೆವಲಪ್ ಆಗಿದೆ, ಸೆಲ್ಫ್ ಎನ್ಹಾನ್ಸ್ಮೆಂಟ್ ಸ್ಕಿಲ್ಸನ್ನು ಅವನಿಗೆ ನೀವು ಡೆವಲಪ್ ಮಾಡಿ ಟ್ರೈನಿಂಗ್ ಕೊಡಿ. ಅವನಿಗೆ ತನ್ನನ್ನು ತಾನು ನಿಭಾಯಿಸ್ಕೊಳ್ಳಲಾಗಲ್ವೋ, ಸೆಲ್ಫ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸನ್ನು ಇಟ್ಕೊಂಡು ಬಿಹೇವಿಯರಲ್ ಮಾಡಿಫೈ ಮಾಡಿ. ಈಗ ಅವನಿಗೆ ಬಿಹೇವಿಯರಲ್ ಮಾಡಿಫಿಕೇಷನಲ್ಲಿ ಕೆಲವೊಂದು ರಿಹರ್ಸಲ್ ಬೇಕಾಗುತ್ತೆ, ರಿಹರ್ಸಲ್ಸನ್ನು ನೀವೇನು ಮಾಡಿ ಅಂತಂದಾಗ ಮಾಡಿ. ಅವಾಗ ಏನಾಗುತ್ತೆ ಅಂತಂದಾಗ ಯಾವುದು ಟೆಕ್ನಿಕ್ಸ್ ಬೇಕು ಬಿಹೇವಿಯರಲ್ ಅಪ್ರೋಚಲ್ಲಿ ಆ ಟೆಕ್ನಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಅವನ ವರ್ತನೆಯಲ್ಲಿ ಬದಲಾವಣೆ ಆಗುವಂತೆ ಮಾಡಿ. ದಿಸ್ ಈಸ್ ದ ಮೇನ್ ಏಮ್ ಆಫ್ ದಿ ಕೌನ್ಸ್ಲರ್. ಅದಕ್ಕೆ ಇಲ್ಲಿ ನಾವು ಇದನ್ನು ಕೌನ್ಸ್ಲರ್ ಅನ್ನೋದಕ್ಕಿಂತಲೂ ಈಸ್ ಅ ಫೆಸಿಲಿಟೇಟರ್ ಆರ್ ದ ಟೀಚರ್ ಅಂತ ಹೇಳ್ತೀವಿ, ಆರ್ ರೀಇನ್ಫೋರ್ಸರ್ ಅಂತೇಳಿ ಕರಿತೀವಿ, ಆರ್ ಅ ಟ್ರೈನರ್ ಅಂತ ಹೇಳ್ತೀವಿ. ಏನು ಟ್ರೈನ್ ಮಾಡಬೇಕಾಗಿದೆ ಅಂತಂದಾಗ ಮಾಡಿಫೈ ಮಾಡಬೇಕಾಗಿದೆ ಬಿಹೇವಿಯರ್, ವರ್ತನೆಯಲ್ಲಿ ಬದಲಾವಣೆ ಮಾಡಬೇಕಾಗಿದೆ. ಮಾಲ್ ಅಡಾಪ್ಟಿವ್ ಬಿಹೇವಿಯರ್ಸನ್ನು ರಿಮೂವ್ ಮಾಡಿ, ಎಲಿಮಿನೇಟ್ ಮಾಡಿ, ಪಾಸಿಟಿವ್ ಬಿಹೇವಿಯರ್ಸನ್ನು ಅವನಲ್ಲಿ ನೀವು ತರಬೇಕಾಗಿದೆ. ದಿಸ್ ಈಸ್ ದ ಮೇನ್ ಫಂಕ್ಷನ್, ಮೇನ್ ಏಮ್ ಆಫ್ ದಿ ಕೌನ್ಸ್ಲರ್. ಹೀಗಾಗಿ ಈ ಚಿಕಿತ್ಸೆಯಲ್ಲಿ ಯಾವ್ಯಾವ ಟೆಕ್ನಿಕ್ಸ್ಗಳನ್ನು ಬೇಕು ಸಮಯಾನುಸಾರವಾಗಿ ಅದನ್ನು ನೀವು ಉಪಯೋಗಿಸ್ಕೊಂಡು ಅವನ ಬದಲಾವಣೆಯನ್ನು ಮಾಡಿ. ಅದರ ಜೊತೆಗೆ ಡಯಾಗ್ನೋಸಿಸ್ ಆರ್ ಅಸೆಸ್ಮೆಂಟ್ ಈಸ್ ಡನ್ ಅಟ್ ದ ಔಟ್ಸೆಟ್ ಟು ಡಿಟರ್ಮೈನ್ ಅ ಟ್ರೀಟ್ಮೆಂಟ್ ಪ್ಲ್ಯಾನ್. ಕ್ವಶನ್ಸ್ ಆರ್ ಯೂಸ್ಡ್ ಸಚ್ ಎಸ್ ವಾಟ್, ಹೌ ಆ್ಯಂಡ್ ವ್ಯಾನ್. ಕಾಂಟ್ಯಾಕ್ಟ್ಸ್ ಆ್ಯಂಡ್ ದ ಹೋಮ್ವರ್ಕ್ ಅಸೈನ್ಮೆಂಟ್ಸ್ ಆರ್ ಆಲ್ಸೋ ಟೈಪಿಕಲಿ ಯೂಸ್ಡ್. ಆಗಾಗ ಇದನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಅಪ್ಲಿಕೇಶನ್ಸ್ ಆ ಪ್ರಾಗ್ಮೆಟಿಕ್ approach based on the empirical validation of results, enjoy wide applicability to individual, groups, marital and the family counseling. Some problems to which the approach is well suited are public disorder, depression, sexual disorder, children's behavioral disorders, stuttering and prevention of cardiovascular diseases. ಇದರ ಒಂದು ಅನ್ವಯ ನಾವು ಎಲ್ಲೆಲ್ಲಿ ಮಾಡ್ಬೋದು, ಇದನ್ನು ಎಲ್ಲಿ ನಾವು ಅನ್ವಯ ಮಾಡ್ಬೋದು, ಯಾವುದೋ ಬಿಹೇವಿಯರಲ್ ಅಪ್ರೋಚನ್ನು ಅಥವಾ ಒಂದು ಬಿಹೇವಿಯರಲ್ ಒಂದು ಟೆಕ್ನಿಕ್ಸನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂತಂದಾಗ ಎಲ್ಲ ಸಮಾಜದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ಪ್ರತಿಯೊಂದು ಸಮಸ್ಯೆಗೂ ನಾವು ಇದನ್ನು ಅಳವಡಿಸ್ಕೊಳ್ಬೋದು. ಆದರೆ ಏನಾಗುತ್ತೆ, ಸಮ್ ಟೈಮ್ ಭಾಳ ಇಂಪಾರ್ಟೆಂಟಾಗಿ ನಾವು ಇದನ್ನು ಎಜುಕೇಷನಲ್ ಸಿಸ್ಟಮ್ಸಲ್ಲಿ ಬಳಸ್ಕೊಳ್ತಾ ಇದ್ದೀವಿ. ಇವತ್ತು ಫ್ಯಾಮಿಲಿ ಕೌನ್ಸ್ಲಿಂಗಲ್ಲಿ, ಮ್ಯಾರೈಟಲ್ ಕೌನ್ಸ್ಲಿಂಗಲ್ಲಿ ನಾವು ಬಳಸ್ಕೊಳ್ತಾ ಇದ್ದೀವಿ. ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿಲ್ಲ, ಬಿಹೇವಿಯರ್ ಮಾಡಿಫಿಕೇಷನ್ ಮಾಡ್ಕೊಂಡು, ಇಲ್ಲ ಅಪ್ಪ ಮಕ್ಕಳ ಸಂಬಂಧ ಚೆನ್ನಾಗಿಲ್ಲ, ಆ ಮಾಡಿಫಿಕೇಷನ್ಲ ಒಂದು ಟೆಕ್ನಿಕ್ಸನ್ನು ಯೂಸ್ ಮಾಡಿ. ಒಂದು ಸೆಕ್ಸ್ವಲ್ ಒಂದು ರಿಲೇಷನ್ಶಿಪ್ ಇದೆ, ಅಲ್ಲಿ ಭಾಳಷ್ಟು ತೊಂದರೆಗಳಾದಾಗ ಏನು ಮಾಡಿ ಅಂತಂದಾಗ ಈ ಕೌನ್ಸ್ಲಿಂಗನ್ನು, ಈ ಟೆಕ್ನಿಕ್ಸ್ಗಳನ್ನು ನೀವು ಏನು ಮಾಡಿ ಅಂತಂದಾಗ ನೀವು ಅವರಿಗೆ ತಿಳಿಸಿ ಅದನ್ನು ಅಪ್ಲೈ ಮಾಡಿ. ಹೀಗೆ ಎಲ್ಲದರಲ್ಲಿಯೂ ಏನಾಗುತ್ತೆ ಅಂತಂದಾಗ ಈ ಒಂದು ಟೆಕ್ನಿಕ್ಸನ್ನು ನಾವು ಯೂಸ್ ಮಾಡ್ಬೋದು. ಸಮ್ ಪ್ರಾಬ್ಲಮ್ಸ್ ಟು ವಿಚ್ ದ ಅಪ್ರೋಚ್ ಈಸ್ ವೆಲ್ ಸೂಟೆಡ್ ಆರ್ ಫೋಬಿಕ್ ಡಿಸಾರ್ಡರ್ಸ್, ಡಿಪ್ರೆಷನ್, ಸೆಕ್ಸುವಲ್ ಡಿಸಾರ್ಡರ್ಸ್, ಚಿಲ್ಡ್ರನ್ ಬಿಹೇವಿಯರ್ ಡಿಸಾರ್ಡರ್ಸಲ್ಲಿ ಏನು ಮಾಡ್ಬೋದು ಅಂತಂದಾಗ ನಾವು ಈ ಥೆರಪಿಯನ್ನು ಭಾಳ ಪ್ರಮುಖವಾಗಿ ಬಳಸ್ಬೋದು. ಅದರ ಜೊತೆಗೆ ಬಿಯಾಂಡ್ ಕ್ಲಿನಿಕಲ್ ಪ್ರಾಕ್ಟೀಸಸ್ ಯಾವುದ್ಯಾವುದು, ಇಟ್ಸ್ ಪ್ರಿನ್ಸಿಪಲ್ಸ್ ಆರ್ ಅಪ್ಲೈಡ್ ಇನ್ ದ ಫೀಲ್ಡ್ಸ್ ಆಫ್ ಸಚ್ ಆಸ್ ಪೆಡಿಯಾಟ್ರಿಕಲ್ಲಿ ನಾವು ಮಕ್ಕಳ ಕೆಲವೊಂದು ವರ್ತನೆಗಳು ಭಾಳ ಸಿಂಪಲ್ಲಾಗಿ ಹೇಳಬೇಕಾದಾಗ ಬಾಯಾಗಿ ಬೆರಳಿಟ್ಕೊಂಡು ಕೂಡ್ತಾ ಇರ್ತವೆ ಮಕ್ಕಳು, ಯಾವಾಗಲೂ ಬಿಡೋದೇ ಇಲ್ಲ. ಭಾಳ ಸಿಂಪಲ್, ಎಲ್ಲಕ್ಕಿಂತ ಒಂದು ಕಡಿಮೆ ಪ್ರಮಾಣದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವಲ್ಲಿ ಏನು ಮಾಡಿ ಅಂತಂದಾಗ ಇದನ್ನು ನೀವು ಅಪ್ಲೈ ಮಾಡಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಭಾಳಷ್ಟು ಒತ್ತಡ ಇರುತ್ತೆ ನಮಗೆ, ಅದನ್ನು ತಡ್ಕೊಳಕ್ಕಾಗಲ್ಲ. ಬೇರೆ ಬೇರೆ ಒಂದು ಐಡಿಯೇಷನ್ಗೆ ನಾವೇನು ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಮೇ ಬಿ ಸುಸೈಡಿಯಲ್, ಡ್ರಗ್ ಅಡಿಕ್ಟ್ ಆಗ್ತೀವಿ, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತೀವಿ, ಸ್ಮೋಕ್ ಮಾಡ್ತೀವಿ. ಇವೆಲ್ಲದರಿಂದ ನಾವೇನು ಮಾಡ್ಬೋದು, ಈ ಬಿಹೇವಿಯರಲ್ ಟೆಕ್ನಿಕ್ಸನ್ನು ಯೂಸ್ ಮಾಡಿ ಒಂದು ಡಿಸೆನ್ಸಿಟೈಸೇಷನ್ ಆಗಿರ್ಬೋದು ಅಥವಾ ರೀಇನ್ಫೋರ್ಸ್ಮೆಂಟ್ ಸಮಯ ಬಂದರೆ ಮಾಡಿ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಬಿಹೇವಿಯರಲ್ ಮೆಡಿಸಿನ್, ಎಜುಕೇಷನ್ ಜೆರಿಯಾಟ್ರಿಕ್, ಆಲ್ರೆಡಿ ನಾವು ಪೆಡಿಯಾಟ್ರಿಕ್ ಅಂತ ಹೇಳಿದ್ದೀವಲ್ಲ, ಅದನ್ನು ನಾವಲ್ಲಿ ಪೀಡಿಯಾಟ್ರಿಕ್ ಜೊತೆಗೆ ಅಂದರೆ ಜೆರಿಯಾಟ್ರಿಕಲ್ಲಿ ನಾವೇನು ಮಾಡ್ಬೋದು, ಇದನ್ನು ಯೂಸ್ ಮಾಡ್ಬೋದು. ಎಜುಕೇಷನ್ ಸೆಕ್ಟ್ರಲ್ಲಿ ದಿಸ್ ಈಸ್ ಅ ವಂಡರ್ಫುಲ್ ಟೆಕ್ನಿಕ್ ಫಾರ್ ದಿ ಸ್ಟೂಡೆಂಟ್ಸ್. ದ ಟೋಟಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಒಂದು ಟೆಕ್ನಿಕ್ಸ್ಗಳನ್ನು ನಾವು ಇದರಲ್ಲಿ ಎಜುಕೇಷನಲ್ಲಿ ಬಳಸ್ಬೋದು. ಲರ್ನಿಂಗ್ ಡಿಸಾಬಿಲಿಟಿಯಿಂದ ಹಿಡಿದು ಡಿಸ್ಲೆಕ್ಸಿ, ಎವ್ರಿಥಿಂಗ್ ವಾಟ್ ಎವರ್ ಇಟ್ ಮೇ ಬಿ, ಇಟ್ಸ್ ಕಮ್ಸ್ ಅಂಡರ್ ದಿ ಎಜುಕೇಷನ್ ಸೆಕ್ಟರ್ಸ್ ರಿಲೇಟೆಡ್ ಟು ದ ಲರ್ನಿಂಗ್. ವಿ ಕ್ಯಾನ್ ಯೂಸ್ ದ many therapeutic techniques related to the
ಬಿಹೇವಿಯರಲ್ ಅಪ್ರೋಚ್. ಇದಕ್ಕೆ ಭಾಳಷ್ಟು ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಮಲ್ಟಿಕಲ್ಚರಲಿಸಮ್ ಬಗ್ಗೆ ನಾವು ನೋಡೋದಾದರೆ ಇಟ್ಸ್ ಫೋಕಸ್ ಆನ್ ಬಿಹೇವಿಯರ್. ಸಹಜವಾಗಿ ವರ್ತನೆ ಮೇಲೆ ಇದು ನಾವೇನು ಮಾಡ್ತೀವಿ, ಭಾಳನ್ನ ಒಂದು ಫೋಕಸ್ ಆಗಿ ಇಟ್ಕೊಂಡು ರಾದರ್ ದೆನ್ ಆನ್ ಫೀಲಿಂಗ್ಸ್ ಈಸ್ ಕಾಂಪಿಟೇಬಲ್ ವಿತ್ ಮೆನಿ ಕಲ್ಚರ್ಸ್. ಸ್ಟ್ರೆಂತ್ಸ್ includes collaborative relationship between the counselor and client in working toward mutually agreed on goals, continual assessment to the determine if the techniques are suited to clients unique situation, assisting clients in the learning practical skills and educational focus, and stress on self management strategies. ಹೀಗೆ ನಾವು ಇದನ್ನು ಯೂಸನ್ನು ಮಾಡ್ಕೋಬೋದು ಮಲ್ಟಿಕಲ್ಚರಲಿಸಮಲ್ಲಿ. Counselors need to help clients assess the possible consequences of making behavioral changes. And family members may not value clients' newly acquired assertive style, so clients must be taught how to cope with the resistance with others. The overall contribution of the ಈ ಒಂದು ಇದನ್ನು ನೋಡಿದಾಗ emphasis is on assessment and evaluation techniques, thus providing a bias for the accountable practice. Specific problems are identified and clients are kept informed about progress toward their goals. ಸಹಜವಾಗಿ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಏನಾಗುತ್ತೆ, ವರ್ತನೆಯಲ್ಲಿ ಬದಲಾವಣೆಯನ್ನು ತರುವಲ್ಲಿ, ವರ್ತನೆಯನ್ನು ಅಳತೆ ಮಾಡುವಲ್ಲಿ ಮತ್ತು ಮೌಲ್ಯಮಾಪನ ಮಾಡುವಲ್ಲಿ ಈ ಟೆಕ್ನಿಕ್ಸ್ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. ಹೀಗಾಗಿ ನಾವು ಏನು ಮಾಡ್ತೀವಿ ಅಂತಂದಾಗ ಇದನ್ನು ನಾವು ಈ ಪ್ರತಿಯೊಂದು ಸೆಕ್ಟರ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ. ದ ಅಪ್ರೋಚ್ ಹ್ಯಾಸ್ ಡೆಮಾನ್ಸ್ಟ್ರೇಟೆಡ್ ಎಫೆಕ್ಟಿವ್ನೆಸ್ ಇನ್ ಮೆನಿ ಏರಿಯಾಸ್ ಆಫ್ ಹ್ಯೂಮನ್ ಫಂಕ್ಷನಿಂಗ್. ನಾವು ನೋಡಿದ್ದೀವಿ ಯಾವ್ಯಾವ ಏರಿಯಾದಲ್ಲಿ ನಾವು ಇದನ್ನು ಕಾರ್ಯರೂಪದಲ್ಲಿ ಬರುತ್ತೆ ಅಂತ. ದ ರೋಲ್ ಆಫ್ ದ ಥೆರಪಿಸ್ಟ್ ಈಸ್ ರೀಇನ್ಫೋರ್ಸರ್, ಮಾಡೆಲ್, ಟೀಚರ್ ಆ್ಯಂಡ್ ದ ಕನ್ಸಲ್ಟೆಂಟ್ ಆರ್ ಎಕ್ಸ್ಪ್ರೆಸಿಟ್. ಇದನ್ನು ನಾವು ಆಲ್ರೆಡಿ ಇದನ್ನು ನೋಡಿದ್ದೀವಿ. ಏನು ಕೌನ್ಸಿಲರ್ನ ಪಾತ್ರ ಏನು ಅಂತಂದಾಗ, ರೋಲ್ ಏನು ಅಂತಂದಾಗ, ಜಸ್ಟ್ ಈಸ್ ಲೈಕ್ ಅ ಟ್ರೈನರ್ ಆರ್ ಟೀಚರ್ ಆರ್ ದ ರೀಇನ್ಫೋರ್ಸರ್. ದಿಸ್ ಅಪ್ರೋಚ್ has undergone extensive expansion and the research literature abounds. That is quite common. We need the technique and we want to go through the review of literature, and no longer is it the mechanistic approach for it now makes for cognitive factors and the encourages self-directed programs for the behavioral change. ಇಲ್ಲಿ ನಾವು ಅವನ ವರ್ತನೆಯಲ್ಲಿ ಬದಲಾವಣೆಗಳ ತರದಲ್ಲಿ ಭಾಳಷ್ಟು ಒಂದು ಕಾರ್ಯವನ್ನು ಅಥವಾ ಮೋಟಿವನ್ನು ಆ ವ್ಯಕ್ತಿಗೆ ಮಾಡ್ತೀವಿ. ಒಟ್ಟಾರೆ ಒಂದೇ ಮಾತಲ್ಲಿ ಹೇಳಬೇಕಾದಾಗ ವರ್ತನೆಯಲ್ಲಿ ಬದಲಾವಣೆಗಳನ್ನು ತರತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಮಾಲ್ ಅಡಾಪ್ಟಿವ್ಸ್ ಬಿಹೇವಿಯರ್ಸನ್ನು ಏನು ಮಾಡುತ್ತೆ, ಎಲಿಮಿನೇಟ್ ಮಾಡುತ್ತೆ. ಇದರ ಕೆಲವೊಂದು ಲಿಮಿಟೇಷನ್ಸ್ಗಳನ್ನು ನೋಡಿದಾಗ ಇದಕ್ಕಿರ್ತಕ್ಕಂಥ ಮೇಜರ್ ಕ್ರಿಟಿಸಿಸಮ್ ಏನು ಅಂತಂದಾಗ, ಇಟ್ ಮೇ ಚೇಂಜ್ ಬಿಹೇವಿಯರ್ ಬಟ್ ನಾಟ್ ಫೀಲಿಂಗ್ಸ್. ಅವ್ರೇನು ಹೇಳ್ತಾರೆ ಅಂತಂದಾಗ ವರ್ತನೆ ಬದಲಾವಣೆ ಮಾಡ್ಬೋದು, ಆದರೆ ಫೀಲಿಂಗ್ಸ್ಗಳಲ್ಲ. That it ignores the relational factors in therapy, that it does not provide insight, that it ignores historical causes of present behavior, that it involves control and manipulation by the therapist, and that it is limited in its capacity to address certain aspects of the human conditions. ಸಹಜವಾಗಿ ನೋಡಿ, ಯಾವುದೇ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡಾಗ ಪರ ಮತ್ತು ವಿರೋಧವಾದಂಥ ಒಂದು ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಆದರೆ ಇಲ್ಲಿ ಅವರೇನು ಹೇಳ್ತಾ ಇದ್ದಾರೆ ಅಂತಂದಾಗ ನಾವು ಇನ್ಸೈಟನ್ನು ನಾವು ಪ್ರೊವೈಡ್ ಮಾಡೋಕ್ಕಾಗಲ್ಲ. ಡಸ್ ನಾಟ್ ಪ್ರೊವೈಡ್ ಇನ್ಸೈಟ್ ಅಂತ ಅಂದರೆ ಒಳನೋಟ ಕಲಿಕೆ. ಬಟ್ ಆದರೆ ಸ್ನೇಹಿತರೆ, ಒಂದು ನಾವಿಲ್ಲಿ ನಾವು ಗಮನಿಸಿದಾಗ ಇದು ಒಂದು ಕಲಿಕೆ ಅಂತಕ್ಕಂಥದ್ದು ಒಳನೋಟ ಕಲಿಕೆನೇ. ಹೀಗಾಗಿ ವಿ ಕ್ಯಾನ್ ಪ್ರೊವೈಡ್ ದ್ಯಾಟ್ ಅಂತ ಅನಿಸುತ್ತೆ. ನೀವು ಇದನ್ನು ವಿಮರ್ಶಾತ್ಮಕವಾಗಿ ಒಂದು ಬಾರಿ ಯೋಚನೆಯನ್ನು ಮಾಡಿ. ನಾವು ಎಲ್ಲವೂ ಕ್ರಿಟಿಸೈಸ್ ಮಾಡೋಕ್ಕಾಗಲ್ಲ, ಬಟ್ ಆದ್ರೂ ನಾವು ಕ್ರಿಟಿಸೈಸ್ ಮಾಡಬೇಕಾದ್ರೂ ನಮ್ಮದೇ ಆದಂಥ ಒಂದು ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ನಾವು ಕ್ರಿಟಿಸೈಸ್ ಮಾಡಬೇಕಾಗುತ್ತೆ. ಹಾಗಂತ ಇದು ಮಾಡಿದ್ದು ತಪ್ಪು ಅಂತ ಅಲ್ಲ. ಆದರೆ ಆಲ್ಮೋಸ್ಟ್ ಆಲ್ ಲರ್ನಿಂಗ್ ಥಿಯರಿ ದೆ ಗಿವ್ಸ್ ಅ ಮೋರ್ ಎಂಫಸಿಸ್ ಆನ್ ದ ಇನ್ಸೈಟ್ಫುಲ್ ಲರ್ನಿಂಗ್. ಹೀಗಾಗಿ ನಾನು ಈ ಮಾತನ್ನು ಇಲ್ಲಿ ಹೇಳಬೇಕಾಯಿತು. ಹೀಗಾಗಿ ಆ್ಯಂಡ್ ಆಲ್ಸೋ ಇಟ್ಸ್ ಇಗ್ನೋರ್ಸ್ ಹಿಸ್ಟಾರಿಕಲ್ ಕಾಸಸ್ ಆಫ್ ಪ್ರೆಸೆಂಟ್ ಬಿಹೇವಿಯರ್. ಇಗ್ನೋರ್ ಮಾಡುತ್ತೆ ಅಂತ ಅಲ್ಲಿ ಹೇಳ್ತಾರೆ. ನೋ, ಇಟ್ಸ್ ನಾಟ್ ಇಗ್ನೋರಿಂಗ್. ನಾವು ಕೆಲವೊಂದು ಕಾನ್ಸಿಕ್ವೆನ್ಸಸ್ಸನ್ನು ಏನು ಮಾಡ್ತೀವಿ ಅಂದರೆ ಫಾಸ್ಟ್ ಒಂದು ಎಕ್ಸ್ಪೀರಿಯನ್ಸಸ್ಸಿಂದ ತೊಗೊಂಡು ಅಲ್ಲೇ ಆಗಿರ್ತಕ್ಕಂಥ ಕೆಲವೊಂದು ಕಾನ್ಸಿಕ್ವೆನ್ಸಸ್ಸಿಂದ ಆ್ಯಕ್ಷನ್ಸ್ಗಳನ್ನು ತಗೊಳ್ಳೋ ಪ್ರಯತ್ನ ಇಲ್ಲಿ ಈ ಸಿದ್ಧಾಂತದಲ್ಲಿ, ಈ ಅಪ್ರೋಚಲ್ಲಿ ಮಾಡ್ತೀವಿ. ಹೀಗೆ ಒಟ್ಟಾರೆ ಇಲ್ಲಿ ಏನಾಗುತ್ತೆ, ಭಾಳಷ್ಟು ಒಂದು ಕಾರಣಗಳ ಈ ಬೇಸಿಕ್ ಒಂದು ಲಿಮಿಟೇಷನ್ಸ್ ಇದ್ದರೂ ಸಹ ಏನಾಗುತ್ತೆ, ಇದೊಂದು ಅತ್ಯಂತ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಂದು ಅಪ್ರೋಚ್ ಅಥವಾ ಟೆಕ್ನಿಕ್ಸ್ ಅಂತ ಹೇಳ್ಬೋದು. ಬಟ್ ದ ಸ್ಪೆಷಲಿ ಫ್ಯಾಮಿಲಿ ಆರ್ ಮ್ಯಾರಿಟಲ್ ಕೌನ್ಸ್ಲಿಂಗ್
ಮತ್ತು ಎಜುಕೇಷ್ನಲ್ ಸೆಕ್ಟರ್ಸ್ ಮತ್ತು ಈ ಒಂದು ವರ್ಕಿಂಗ್ ಏರಿಯಾದಲ್ಲಿ ಭಾಳಷ್ಟು ಪ್ರಮುಖವಾಗಿ ಇದರ ಒಂದು ಪಾತ್ರವನ್ನು ನಾವು ನಿರ್ವಹಿಸ್ಬೋದು ಅಥವಾ ನಿರ್ವಹಿಸುತ್ತೆ ಅಂತ ಹೇಳುತ್ತಾ ಇಂದಿಗೆ ನಾವು ಈ ಸೆಷನನ್ನು ಮುಕ್ತಾಯಗೊಳಿಸೋಣ. ಮತ್ತೆ ಹೊಸ ವಿಷಯ, ಹೊಸ ಅಧ್ಯಯನ, ಹೊಸ ಚರ್ಚೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಮಸ್ಕಾರ.